ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕೋಗಿಲು ಬಳಿಯಲ್ಲಿ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಿದ್ದ ಸರ್ಕಾರ ಈಗ ಸಂತ್ರಸ್ತರಿಗೆ ಸಕ್ರಮವಾಗಿ ವಸತಿ ಸಮುಚ್ಚಯಗಳಲ್ಲಿ ಮನೆಗಳನ್ನು ಕೊಡ್ತಾ ಇದೆ. ನಿನ್ನೆವರೆಗೂ ಕೇರಳದ ಮುಖ್ಯಮಂತ್ರಿ, ಕಾಂಗ್ರೆಸ್ ನಾಯಕ ಕೆ.ಸಿ. ವೇಣುಗೋಪಾಲ್ ಇವರೆಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದನ್ನು ಬಿಜೆಪಿಯವರು ಅಸ್ತ್ರ ಮಾಡಿಕೊಂಡು ಸರ್ಕಾರದ ಜೊತೆ ವಾಗ್ದಾಳಿ ಮಾಡ್ತಾ ಇದೆ. ಆದರೆ ಇವತ್ತು ಸರ್ಕಾರ ಕಟಾಕಟ್ ಅಂತ ಮನೆಗಳ ಹಂಚಿಕೆ ಮಾಡ್ತಿರೋದು ಬಾಂಗ್ಲಾದೇಶದ ವಲಸಿಗರಿಗೆ ಅಂತ ಬಿಜೆಪಿಯವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈಗ ಜಿಬಿ ಅಧಿಕಾರಿಗಳು 20 ಟೀಮ್ ಮೂಲಕವಾಗಿ ವಲಸೆ ಸಂತ್ರಸ್ತರ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನನ್ನ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ಬೇಗ ಮನೆ ಸ್ಯಾಂಕ್ಷನ್ ಆಗಿದ್ದು ನಾನು ನೋಡೇ ಇಲ್ಲ. ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿ ಬೆಂಗಳೂರಿನ ಯಲಹಂಕದ ಕೋಗಿಲು ಬಳಿ ಅಕ್ರಮ ಕಟ್ಟಡಗಳನ್ನ ತೆರವು ಮಾಡಿ 11 ದಿನ ಕಳೆದೋಯ್ತು. ಆದರೂ ಶೆಡ್ಗಳ ತೆರವು ವಿಚಾರದಲ್ಲಿ ಆಗ್ತಿರೋ ರಾಜಕೀಯ ವಾಗ್ದಾಳಿಗಳು ಮಾತ್ರ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಸರಕಾರದ ಜಾಗದಲ್ಲಿ ಕಲ್ಲು ಕ್ವಾರಿ ನಡೆಸಿದ್ರು. ಅದೇ ಕಲ್ಲು ಕ್ವಾರಿ ಜಾಗಕ್ಕೆ ಮಣ್ಣು ತುಂಬಿಸಿ ನೆಲವನ್ನ ಸಮನಾಗಿ ಮಾಡಿ 167 ವಲಸೆ ಕುಟುಂಬಗಳು ಮನೆಗಳನ್ನ ಕಟ್ಕೊಂಡು ಜೀವನ ಮಾಡ್ತಿದ್ರು. ದಲಿತರು, ಹಿಂದೂಗಳು, ಕ್ರೈಸ್ತರ ಜೊತೆಗೆ ಊರೂರು ತಿರುಗುತ್ತಾ ಖವ್ವಾಲಿ ಹಾಡುವ ಮುಸ್ಲಿಂ ಸಮುದಾಯದ ಫಕೀರರೇ ಹೆಚ್ಚಾಗಿ ವಾಸ ಮಾಡ್ತಿದ್ದ ಈ ಜಾಗಕ್ಕೆ ಫಕೀರ್ ಲೇಔಟ್ ಅಂತ ಹೆಸರನ್ನು ಕೊಟ್ಕೊಂಡಿದ್ರು. ಆದ್ರೆ ಇದು ಸರಕಾರಿ ಜಾಗ, ಖಾಲಿ ಮಾಡಿ ಅಂತ ಕಂದಾಯ ಇಲಾಖೆ 5-6 ನೋಟಿಸ್ ಕೊಟ್ಟರೂ ಸಹ ಖಾಲಿ ಮಾಡಿರಲಿಲ್ಲ. ಕೊನೆಗೆ ಡಿಸೆಂಬರ್ 20ಕ್ಕೆ ಬುಲ್ಡೋಸರ್ಗಳನ್ನ ತಂದು ನೆಲಸಮ ಮಾಡಿದ್ರು. ಬರೀ ಬೆಂಗಳೂರಿಗರಲ್ಲದೆ ಉತ್ತರ ಪ್ರದೇಶದಿಂದ, ಪಶ್ಚಿಮ ಬಂಗಾಳದಿಂದ, ಮುಖ್ಯವಾಗಿ ಕೇರಳದಿಂದ ವಲಸೆ ಬಂದಿದ್ದ ಮುಸ್ಲಿಂ ಕುಟುಂಬದವರು ಬೀದಿಗೆ ಬಿದ್ದಿದ್ರು. ಇಷ್ಟಾಗುತ್ತಿದ್ದಂತೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸಾಮಾಜಿಕ ಜಾಲತಾಣಗಳಲ್ಲಿ ಕರ್ನಾಟಕ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿದ್ರು. ಕೇರಳ ಸಂಸದರು, ಶಾಸಕರು ಬಂದು ಭೇಟಿ ಕೊಟ್ಟು ವಿವಾದ ಎಬ್ಬಿಸಿದ್ರು. ಆದರೂ ಸರ್ಕಾರ ಕ್ಯಾರೆ ಅನ್ನಲಿಲ್ಲ. ಯಾವಾಗ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಪುನರ್ವಸತಿ ಕಲ್ಪಿಸಿಕೊಡಿ ಅಂತ ಗುಟುರು ಹಾಕಿದ್ರು, ಮರುದಿನವೇ ರಾಜ್ಯದ ಸಚಿವರ ದಂಡು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಭೇಟಿ ಕೊಟ್ಟು ಬಂದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ಮಾಡಿ 2 ದಿನದಲ್ಲೇ ವಲಸಿಗ ಸಂತ್ರಸ್ತರಿಗೆ ಸಕ್ರಮವಾಗಿ ಫ್ಲಾಟ್ಗಳನ್ನ ನೀಡೋದಾಗಿ ಘೋಷಿಸಿದ್ರು. ಸರಕಾರದ ಈ ಹೈಸ್ಪೀಡ್ ನಿರ್ಧಾರವನ್ನ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಬಾಂಗ್ಲಾದಿಂದ ಬಂಗಾಳಕ್ಕೆ, ಬಂಗಾಳದಿಂದ ಬೆಂಗಳೂರಿಗೆ ವಲಸೆ ಬಂದವರಿಗೂ ಮನೆ ಕೊಡ್ತಿದ್ದಾರೆ ಅಂತ ವಾಗ್ದಾಳಿ ಮಾಡ್ತಿದ್ದಾರೆ. ಬಾಂಗ್ಲಾದೇಶದಿಂದ, ಪಕ್ಕದ ದೇಶ ಬಾಂಗ್ಲಾದೇಶದಿಂದ ಮುಸಲ್ಮಾನರು ವೆಸ್ಟ್ ಬೆಂಗಾಲಿಗೆ ಬಂದರೆ ಅಲ್ಲಿ ಏಜೆನ್ಸಿ ಇದೆಯಂತೆ, ಸಾವಿರಾರು ಏಜೆನ್ಸಿಗಳು. ಅವರಿಗೆ 20,000 ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಮಾಡಿಕೊಡ್ತಾರೆ. ನನ್ನ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ಬೇಗ ಮನೆ ಸ್ಯಾಂಕ್ಷನ್ ಆಗಿದ್ದು ನಾನು ನೋಡೇ ಇಲ್ಲ. ಪಟಾಪಟ ಕಟಾಕಟ್ ಅಂತ ವೇಣುಗೋಪಾಲ್ ಅಲ್ಲಿ ಹೇಳಿದ ತಕ್ಷಣ, ರಾಹುಲ್ ಗಾಂಧಿ ಫೋನ್ ಮಾಡಿದ ತಕ್ಷಣ ನೀವು ಸೈಟು ಅವ್ರ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಿರಲ್ಲ. ಸಿದ್ದರಾಮಯ್ಯನವರೇ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮಗೆ ಸರ್ಕಾರಕ್ಕೆ? ಪಿಣರಾಯಿ ವಿಜಯನ್ ಹೇಳಿದ್ರು ಅಂತೇಳಿ ಸೈಟ್ ಕೊಡ, ಈಗ ಅವ್ರಿಗೆ ಪುನರ್ವಸತಿ ಮಾಡ್ತಿದ್ದೀರಾ? ಅಥವಾ ವೇಣುಗೋಪಾಲ್ ಒಂದೇ ಒಂದು ಮಾತು ಮಾತಾಡಿದ್ರು, ಒಂದು ಟ್ವೀಟ್ ಮಾಡಿದ ತಕ್ಷಣ ಅಕ್ರಮವನ್ನೇ ಸಕ್ರಮ ಮಾಡಿಬಿಡ್ತಲ್ಲ ಈಗ ಸರ್ಕಾರ, ತಪ್ಪಲ್ವಾ ಇದು? ಇಷ್ಟೇ ಅಲ್ಲ, ಕಾಂಗ್ರೆಸ್ನ ಸ್ಥಳೀಯ ಮುಖಂಡ ವಾಸಿಂ ಮನ್ನೋನು 6 ತಿಂಗಳ ಹಿಂದೆ ಗಿಲ್ದಿ ಶೆಡ್ಗಳನ್ನ ಹಾಕಿಸಿ ಒಬ್ಬೊಬ್ಬರಿಂದ 5 ಲಕ್ಷ ಹಣ ಪಡೆದಿದ್ದಾನೆ. ಇದು ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆತನ ಫೋಟೋನು ಬಿಡುಗಡೆ ಮಾಡಿದ್ರು. ಕೊಡಗು, ಚಿಕ್ಕಮಗಳೂರಿನ ಜನರಿಗೆ 16 ವರ್ಷಗಳಿಂದ ಮನೆ ಕೊಟ್ಟಿಲ್ಲ, ಅವರಿಗೂ ಕೊಡಿ ಅಂತ ಉಡುಪಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ವಾಗ್ದಾಳಿ ಮಾಡಿದ್ರೆ, ಕೆಸಿಬಿ ಅಣತಿಯಂತೆ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡ್ತಿದೆ ಅಂತ ಬಳ್ಳಾರಿಯಲ್ಲಿ ಶ್ರೀರಾಮುಲು ಆರೋಪ ಮಾಡಿದ್ರು. ವಾಸಿಂ ಅವ್ ಕಾಂಗ್ರೆಸ್ಸಿನ ಲೀಡರ್, ಇನ್ನೊಬ್ಬನ ಹೆಸರೈತೆ ಅದು ಕೊಡ್ತೀನಿ, ವಾಸಿಂ ಅಂತ ಕಾಂಗ್ರೆಸ್ ಲೀಡರ್. ಅವನೆಲ್ಲರ ಹತ್ರ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ, GPA ಮಾಡಿಕೊಟ್ಟಿದ್ದಾನೆ. ಸರ್ಕಾರ ಆಡಳಿತದ ಸ್ಥಗಿತ ಮತ್ತು ಈ ಮುಖ್ಯಮಂತ್ರಿ ಯಾರು ಅನ್ನುವಂಥ ವಿಚಾರದಲ್ಲಿ ಆಗಿರುವಂಥ ಗೊಂದಲದ ಪರಿಣಾಮದಲ್ಲಿ ಆಡಳಿತವೇ ಸ್ಥಗಿತ ಆಗಿದೆ ಅನ್ನುವಂಥ ವಾತಾವರಣಗಳು ಕಂಡುಬರುತ್ತೆ.
ಕೇವಲ ಇವತ್ತು ಅವ್ರಲ್ಲಿ ಎಲ್ಲೋ ಮುಂದಿನ ಇನ್ನೊಂದು 4-5 ತಿಂಗಳ ಒಳಗಡೆನೆ ಕೇರಳ ಚುನಾವಣೆ ಬರ್ತಾ ಇದ್ದಾವ. ಇಂಥ ಟೈಮಲ್ಲಿ ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಇವತ್ತು ಓಲೈಕೆ ಮಾಡಬೇಕು ಅನ್ನೋ ಕಾರಣದಿಂದ ಈ ರೀತಿ ತರಾತುರಿದಲ್ಲಿ ಇವತ್ತು ಜಮೀರನ್ನು ಏನು ಬೇಕಾದರೆ ಹೂ ಅಂತಾನ. ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ನಾಯಕರು ಅಕ್ರಮ ವಲಸಿಗರಿಗೆ ಮನೆ ಕೊಟ್ಟಿದ್ದೇ ಆದ್ರೆ ಕಾನೂನು ಹೋರಾಟ ನಡೆಸೋ ಎಚ್ಚರಿಕೆಯನ್ನು ಕೊಟ್ರು. ಇನ್ನೊಂದ್ ಕಡೆ ಕೆಸಿ ವೇಣುಗೋಪಾಲ್ ಕರ್ನಾಟಕದ ಸೂಪರ್ ಸಿಎಂ ಅಂತಾನು ವಾಗ್ದಾಳಿ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ರಾಜಕಾರಣ ಮಾಡೋರು ಮಾಡ್ಲಿ ಬಿಡಿ ಅಂತ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಕೇರಳೈಟ್ ಅಂತ ಪದ ಅಲ್ಲ ಅದು. ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ. ಅದನ್ನ ರಾಜೀವ್ ಚಂದ್ರಶೇಖರನ್ನ ಬಹಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಅವಶ್ಯಕತೆ ಇಲ್ಲ. ನನಗೂ ಕೇರಳ ಬಂದಿರುವಂತಹ ಸಂಬಂಧ, ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ, ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ. ಈಗ ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದ್ದೀನಿ. ಓಲೈಕೆ ರಾಜಕಾರಣ ಮಾಡ್ತಿಲ್ಲ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಬಾಂಗ್ಲಾದಿಂದ ಕೇರಳದಿಂದ ವಲಸೆ ಬಂದವರಿಗೆ ಮನೆ ಕೊಡ್ತಿದ್ದಾರೆ ಅಂತ ಬಿಜೆಪಿಯವರು ಆರೋಪಿಸುತ್ತಿದ್ದಾರೆ. ಆದ್ರೆ ಎಲ್ಲರ ದಾಖಲೆ ಪರಿಶೀಲಿಸಿ ಆಮೇಲೆ ಮನವಿ ಕೊಡೋದಾಗಿ ಡಿಕೆ ಶಿವಕುಮಾರ್ ಹೇಳಿದ್ದು. ಜಿಬಿಎ ಅಧಿಕಾರಿಗಳು ಅರ್ಹ ಸಂತ್ರಸ್ತರ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಸಂತ್ರಸ್ತರು ಸ್ಥಳೀಯರಾಗಿರಬೇಕು, ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕು, ಆಧಾರ್ ವೋಟರ್ ಐಡಿಯಲ್ಲಿ ಸ್ಥಳೀಯ ವಿಳಾಸ ಇರಬೇಕು, ಯಾವುದಾದ್ರೂ ಹಕ್ಕು ಪತ್ರಗಳಿದ್ರೆ, ಕರೆಂಟ್ ಸಂಪರ್ಕ ಬಿಲ್ಗಳಿದ್ದರೆ ಪರಿಗಣಿಸಲಾಗುತ್ತೆ. ಕನಿಷ್ಠ 10 ವರ್ಷದಿಂದ ವಾಸವಿದ್ದವರಿಗಷ್ಟೇ ಮನೆ ಭಾಗ್ಯ ಸಿಗಲಿದೆ. ಅದರಲ್ಲೂ ತೆರವುಗೊಂಡ 167 ಕಟ್ಟಡದಲ್ಲಿ ವಾಸವಾಗಿದ್ದವರಿಗಷ್ಟೇ ಮನೆ ಸಿಗಲಿದೆ. ಹೊರ ರಾಜ್ಯದಿಂದ ಬಂದು ನೆಲೆಸಿದ್ರೆ ಫ್ಲಾಟ್ ಕೊಡಲ್ಲ. ನೈಜ ದಾಖಲೆಗಳಿದ್ರೆ 600 ಅಡಿ ಅಳತೆಯ ಫ್ಲಾಟ್ ಭಾಗ್ಯ ಸಿಗಲಿದ್ದು. 1 ಅಡುಗೆ ಮನೆ, 1 ಬೆಡ್ರೂಮ್ ಹಾಲ್, ಶೌಚಾಲಯ ಆಗಿರುವ ಫ್ಲಾಟ್ ನೀಡಲು ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಜಿಬಿಎ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಆದ್ರೆ ವಲಸೆ ಬಂದಿರೋರಿಗೆ ಆಲ್ರೆಡಿ ಹಣ ಪಡೆದುಕೊಂಡು ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿಸಿಕೊಟ್ಟಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಇಲ್ಲಿಯ ಅಕ್ರಮ ಮನೆ ನಿರ್ಮಾಣದಲ್ಲಿ ಸರಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಗೋಚರಿಸುತ್ತಿದೆ. ಸರಕಾರ ಕೂಡ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮದ ಮಾತಾಡ್ತಿದೆ. ಆದರೆ ಇದು ಕೇವಲ ಹೇಳಿಕೆಗೆ ಸೀಮಿತವಾಗದೆ ಇನ್ನು ಮುಂದೆ ಇಂತಹ ಅಕ್ರಮಗಳಿಗೆ ಶಾಶ್ವತ ತಡೆ ಹಾಕಬೇಕಿದೆ. ಹಾಗೆಯೇ ಕೇರಳದ ನಾಯಕರ ಒತ್ತಡದಿಂದಾಗಿ ರಾಜ್ಯ ಸರ್ಕಾರ ಇಷ್ಟೆಲ್ಲ ತರಾತುರಿಯಿಂದ ಕೆಲಸ ಮಾಡಿತಾ ಎಂಬ ಬಗ್ಗೆಯೂ ರಾಜಕೀಯ ಉತ್ತರ ಅಧಿಕಾರದಲ್ಲಿರುವವರಿಂದ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.